ನನಗೆ ಎಲ್ಲ ಬಂಡೆ ಅಂತ ಕರೀತಾರೆ. ಆ ಬಂಡೆ ಒಂದು ದಿನ ಆಕೃತಿಯಾಗುತ್ತೆ. ಒಕ್ಕಲಿಗ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾರ್ಮಿಕ ಮಾತಿದು. ಬಂಡೆ ಪ್ರಕೃತಿ, ಕಡೆದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ನಾನು ಶ್ರಮ ಪಟ್ಟಿದ್ದಕ್ಕೆ ಇಲ್ಲಿಯವರೆಗೆ ಬಂದು ಕೂತಿದ್ದೇನೆ. ಹೊಡೆದು ಬಡಿದು ಏಟ್ ತಿಂದು ಇಲ್ಲಿಯವರೆಗೂ ನಾನು ಬಂದಿದ್ದೇನೆ. ಮುಂದೆ ಏನ್ ಮಾಡ್ತಾರೆ ಪಾರ್ಟಿಯವರು? ಆತ್ಮವಿಶ್ವಾಸ ಇದೆ, ಕಾದ್ ನೋಡೋಣ ಎಂದಿದ್ದಾರೆ ಡಿಕೆ. ನಮಗೂ ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತೆಂತ ಏಟು ನನ್ನ ಬಂಡೆ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡಯ್ಯ ಬಂಡೆ ಏನು, ಬಂಡೆ ಸುಮ್ನೆ ಬಂದ್ಬಿಟ್ಟದ. ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಹೆಂಗೆ ಬಂಡೆ ಸುಮ್ಮನೆ ಈಗ ಅಲ್ಲೇನೋ ಮಾಡ್ತಾ ಇದ್ರಪ್ಪ, ಕಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಈ ಚಿನ್ನನ ಕಾಯಿಸಿ ಅದ್ಯಾರೋ ಪಾಪ ಜ್ಯುವೆಲರಿ ಅಂಗಡಿ ಇಟ್ಟಿದೆ ಹೆಣ್ಮಗಳು. ಏನ್ರಲ್ಲಿ ಮಾಡೋದು, ಚಿನ್ನದಲ್ಲಿ ಮಾಡೋದು, ಬೆಳ್ಳಿಯಲ್ಲಿ ಮಾಡೋದು, ಕಬ್ಬಿಣದಲ್ಲಿ ಮಾಡೋದು, ಏನ್ರಲ್ಲೂ. ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ. ಆ ಕಾಯಿಸ್ಬೇಕಾದ್ರೆ ಜ್ಯುವೆಲರಿಗೆ ಎಷ್ಟು ಏಟು ಬಿತ್ತು, ಎಂತ ಶಾಖ ಬಿತ್ತು. ಸೊ ಹಂಗೆ ಈ ಕಬ್ಬಿಣದಲ್ಲೇ ಮಾಡಿರ್ಬೋದಪ್ಪ. ಆ ಕಬ್ಬಿಣ ಏನು ಆಯ್ತದೆ, ಕತ್ರಿನೂ ಮಾಡ್ಬೋದು, ಸೂಜಿನೂ ಮಾಡ್ಬೋದು. ಕತ್ರಿಲಿ 2 ಭಾಗನೂ ಮಾಡ್ಬೋದು, ಸೂಜಿನೂ ಬಲಿರ್ಬೋದು. ಹಂಗೆ ನಿಮ್ ಲೈಫಲ್ಲೂ ಕೂಡ ಯು ಕ್ಯಾನ್ ಡಿವೈಡ್ ಪೀಪಲ್ ಆರ್ ಯು ಕ್ಯಾನ್ ಯುನೈಟ್ ಪೀಪಲ್. ಸೊ ಹಂಗೆ ಇವೆಲ್ಲ ಕೂಡ ಪ್ರತಿಯೊಂದು ವಸ್ತುರಲ್ಲೂ ಎಲ್ಲಾರು ಉಪಯೋಗ ಬರ್ತದೆ. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ನಿಮ್ಮ ಬದುಕಿನಲ್ಲಿ ನನ್ನ ಮೇಲೆ ನಾನು ಶ್ರಮಪಟ್ಟು, ನನ್ನ ಜೈಲ್ ಕಳಿಸಿದಾಗ, ನನಗೆ ಜೈಲಿಂದ ಈಚೆ ಬಂದಾಗ, ನಾನು ಜೈಲ್ ಮಾಡಿದಾಗ ಸುಮ್ಮನೆ ರಾಜಕಾರಣದಿಂದ ಜೈಲ್ ಕಳಿಸಿದ್ರು. ಎಷ್ಟೋ ಜನ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹತ್ತಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ, ಈಗೂ ಅರ್ಕೆ ಮಾಡ್ಕೊತಾ ಇದ್ದೀರಿ. ನನಗೆ ಅರಿವಿದೆ, ನನಗಿಲ್ಲ ಅನ್ನೋದಿಲ್ಲ. ಕಟ್ಟಿಂಗ್ ಅಕ್ರಾಸ್ ಪಾರ್ಟಿ, ಕಟ್ಟಿಂಗ್ ಅಕ್ರಾಸ್ ಕಮ್ಯುನಿಟಿ ಎಲ್ಲರೂ ಕೂಡ ನನಗೊಂದು ಒಳ್ಳೇದಾಗ್ಲಿ ಅಂತೇಳಿ ಬಯಸಿ, ಇನ್ನೇನು ಇಲ್ಲ. ನಾನು ಅಲ್ಲೆಲ್ಲೋ ಇದರಲ್ಲಿ ಚಾಮುಂಡಿ ಬೆಟ್ಟದ ಕೆಳಗಡೆ ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಒಂದು ಮಾತನ್ನು ನಾನು ಹೇಳಿದ್ದೇನೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರ ಮಾರ್ಮಿಕ ಮಾತು. ದೇವರು ವರಾನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಕೊಟ್ಟ ಅವಕಾಶದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಡಿಕೆ ಮತ್ತೊಮ್ಮೆ ತಮ್ಮ ಮಾತುಗಳನ್ನ ಪುನರುಚ್ಚರಿಸಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ಮಾತುಗಳನ್ನ ಆಡಿದ್ರು. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಕೇವಲ ಅವಕಾಶ ಕೊಡ್ತಾನೆ. ಆ ಅವಕಾಶವನ್ನ ಬಳಸ್ಕೊಂಡು ನಾವು ಎಷ್ಟು ಶ್ರಮ ಹಾಕಿ ಕೆಲಸವನ್ನ ಮಾಡ್ತೀವೋ ಆ ಕೆಲಸಕ್ಕೆ ಫಲ ಸಿಗುತ್ತೆ ಅಂತ ಹೇಳಿ ಡಿಕೆ ಮಾತನಾಡಿದ್ರು. ಆ ಮಾತುಗಳು ಮತ್ತೆ ಪುನರುಚ್ಚಾರವಾಗಿವೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನಾನೊಂದು ಮಾತು ನಿಮ್ಗೆ ಹೇಳ್ತಾ ಇರ್ತೀನಿ ಆಗಾಗ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ತಾವು ಸರಿಯಾದ ರೀತಿ ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನಾನೊಂದು ಮಾತು ನಿಮ್ಗೆ ಹೇಳ್ತಾ ಇರ್ತೀನಿ ಆಗಾಗ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ತಾವು ಸರಿಯಾದ ರೀತಿ ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನಾನೊಂದು ಮಾತು ನಿಮ್ಗೆ ಹೇಳ್ತಾ ಇರ್ತೀನಿ ಆಗಾಗ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ತಾವು ಸರಿಯಾದ ರೀತಿ ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನಾನೊಂದು ಮಾತು ನಿಮ್ಗೆ ಹೇಳ್ತಾ ಇರ್ತೀನಿ ಆಗಾಗ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ತಾವು ಸರಿಯಾದ ರೀತಿ ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ. ಒಕ್ಕಲಿಗ ಕಾರ್ಯಕ್ರಮದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ನಾನು ಚಿಕ್ಕವನಾಗಿರಬಹುದು, ಆದ್ರೆ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಜಾತಿಯವರೇ ನನ್ನನ್ನ ಟೀಕೆ ಮಾಡ್ತಿದ್ದಾರೆ, ಹಿಂದೆ ಮುಂದೆಯಿಂದ ಚಾಕು ಹಾಕ್ತಿದ್ದಾರೆ. ಕುಮಾರಸ್ವಾಮಿಯವರ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ.
ಆದರೆ ಮೊನ್ನೆ ಅವರೇ ಹೇಳ್ತಿದ್ದಾರೆ ಚಾಕು ಹಾಕಿದ್ದಾರೆ ಅಂತ. ಸಕ್ಸಸ್ ಸ್ಟೋರಿಯಲ್ಲಿ ಶ್ರಮ ಮತ್ತು ಟೀಕೆ ಅನ್ನೋದು ಇದ್ದೇ ಇರುತ್ತೆ, ಅದನ್ನು ಸ್ವೀಕರಿಸಬೇಕು ಅಂತ ಡಿಕೆ ಮಾತನಾಡಿದ್ದಾರೆ. ನಾನು ಚಿಕ್ಕವನಾಗಿರ್ಬೋದು, ಬಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಬಿಗ್. ನಂದೇ ಆದಂಥ ಎಕ್ಸ್ಪೀರಿಯನ್ಸು ಇಲ್ಲಿ ಲೆವೆಲ್ವರೆಗೂ ಇಲ್ಲಿವರೆಗೂ ಬೆಳೆದು ವಿತೌಟ್ ಎನಿ ಬ್ಯಾಕ್ಗ್ರೌಂಡು. ಕೊನೆಗೆ ನಮಗೆಲ್ಲ ಬಡಿತಾರವ್ರು ಯಾರು? ಬೇರೆ ಯಾರು ಬಡಿತಾವ್ರ? ನಮ್ಮ ಸ್ವಂತ ಜನನೇ, ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಕಿಲ್ವಲ್ಲ, ಇವ್ ಸಿಗ್ತಾ ಇದ್ದಲ್ಲ, ಅದಾಗ್ತಾ ಇಲ್ಲ ಅಂತ ದಿನ ಒಸಗ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಏನೆಲ್ಲ ನನಗೆ ಆಗ್ತಾ ಇದ್ದಾರೆ, ಟಿವಿಗಳಲ್ಲಿ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದ್ದಾರೆ. ನೀವು ತೆಗ್ದು ನೋಡಿ, ನನಗೆ ಚಚ್ಚಾಕ್ ಹೋಗ್ತಾವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ. ಇವೆಲ್ಲ ತಲೆ ಕೆಡಿಸ್ಕೊಳ್ಳಬಾರ್ದು. ನಾವು ಮಾಡ್ತಾ ಇದ್ದಾರೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಇಟ್ಬಿಡ್ತಿದ್ದ ಅಂತ ಹೇಳ್ಬಿಟ್ರು. ಇಲ್ಲಿ ನೋ ಪ್ರಾಬ್ಲಮ್, ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು ನನಗೆ. ನಾನು ನಿಮಗೂ ಹೇಳ್ತಾ ಇದ್ದೀನಿ ಕೂಡ, ನೀವು ಯಾರ ಬಗ್ಗೆನೂ ಯೋಚನೆ ಮಾಡ್ಕೊ. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸ್ವಂತ ಸ್ವಾಭಿಮಾನದ ಬದುಕಿನಲ್ಲಿ ನಿಮ್ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು. ಆಗ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಸೊ ಆ ರೀತಿ ನನ್ನ ಡ್ಯೂಟಿನೂ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸಿಎಂ ಸಿದ್ದರಾಮಯ್ಯನವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅಷ್ಟು ಮಾತ್ರವಲ್ಲ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಕಾರ್ಯವೈಖರಿಯನ್ನ ಹಾಡಿ ಹೊಗಳಿದ್ದಾರೆ ಮುನಿಯಪ್ಪನವರು. ಸಿಎಂ ಸಿದ್ದರಾಮಯ್ಯ 5 ವರ್ಷನೂ ಉಳಿತಾರೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೂ ಬದ್ಧರಾಗಿರ್ತಾರೆ ಅಂತ ಕಲಬುರಗಿಯಲ್ಲಿ ಸಚಿವ KH ಮುನಿಯಪ್ಪ ಅವರ ಹೇಳಿರುವ ಮಾತು. ಸಿದ್ದರಾಮಯ್ಯನವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ದೇವರಾಜ ಅರಸವನ್ನ ಮೀರಿ ಇವತ್ತು ರಾಜಕೀಯ ಮಾಡಿದ್ದಾರೆ. ದೇವರಾಜ ಅರಸವರು ಸಮಾನತೆಯನ್ನು ಕಾಣಬೇಕು, ಸಮವಾಗಿ ಎಲ್ಲ ವರ್ಗಕ್ಕೂ ಕೊಡಬೇಕಂತ ಅವರು ಒಂದು ಪಾಯ ಹಾಕಿದರು. ಇವರು ಮನೆ ಕಟ್ಟಿದರು. ಸಮಾಜದಲ್ಲಿ ಸಮಾನತೆಯನ್ನು ಕಾಣೋದ್ರಲ್ಲಿ, ಎಲ್ಲ ವರ್ಗದ ಜನರಿಗೂ ಸಮವಾಗಿ ಕೊಡಬೇಕನ್ನೋದ್ರಲ್ಲಿ ಅಭಿವೃದ್ಧಿ ವಿಶೇಷದಲ್ಲಿ ನೀವು ನೋಡಿ, ಇದೇ ಬೆಳಗಾಂ ಸ್ಟೇಷನ್ನಲ್ಲಿ ನಮ್ಮ ಆಂಜನೇಯ ಮಂತ್ರಿ ಇದ್ದಾಗ 24.1 ಮಾಡಿದ್ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಇವರೇ ನಮ್ಮ ಮಂತ್ರಿಗಳಿದ್ರು. ಇಂಥ ಇತಿಹಾಸವಾದಂಥ ಕೆಲಸ ಮಾಡಿದ್ರು. ಇವತ್ತಿದ್ದು ಮಾಡಿರೋದು ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು. 5 ವರ್ಷನೂ ಉಳಿತಾರೆ. ಏನು ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಅವರು ಬದ್ಧವಾಗಿರ್ತಾರೆ. ಅದು ನಾನು ಹೇಳೋಕ್ಕಾಗಲ್ಲ, ಹೈಕಮಾಂಡ್ ತಾನೇ ಹೇಳೋದು. ನನ್ನ ಕೈಲಿ ಏನು ಹೇಳಿಸ್ಬೇಕಂತಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮುಂದುವರಿತಾರೆ ಅಂತ ಹೇಳಿದ್ದೀನಿ ನಾನು. ತೀರ್ಮಾನ ನನಗಿರೋ ಮಾಹಿತಿ ಪ್ರಕಾರ ಬದಲಾವಣೆಯ ಬಗ್ಗೆ ಚಿಂತಿಸಿಲ್ಲ. KH ಮುನಿಯಪ್ಪನವರು ಮುಂದುವರೆದು ಮಾತನಾಡ್ತಾರೆ. ಸಿಎಂ ಸ್ಥಾನ ಬದಲಾವಣೆಯ ಕುರಿತು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧ. ಅವರು ಸಿಎಂ ಆಗ್ತಾರೆ, ಇವರು ಇಳಿತಾರೆ ಅನ್ನೋದಿಲ್ಲ. ಇಲ್ಲ, ಅವ್ರನ್ನೇ ಕೇಳ್ಬೋದು. ನನಗಿರೋ ಮಾಹಿತಿ, ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ಬದಲಾವಣೆ ಆಗೋ ಚಿಂತನೆ ಇಲ್ಲ. ನಂಬರ್ 1. ನಂಬರ್ 2, ನಮಗೊಂದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಇದರಲ್ಲಿ ಇವರು ಮುಖ್ಯಮಂತ್ರಿ ಆಗ್ತಾರೆ, ಇವರು ಮುಖ್ಯಮಂತ್ರಿ ಇಳಿತಾರೆ, ಇವೇನೂ ಇಲ್ಲ. ಆಸ್ ಆನ್ ಟುಡೇ ನಾನು 30 ವರ್ಷ ಪಾರ್ಲಿಮೆಂಟ್ ಕೆಲಸ ಮಾಡಿರೋನು. ಹೈಕಮಾಂಡ್ ಒಂದು ಕಟ್ಟುನಿಟ್ಟಿನ ಹೇಳಿದ್ದಾರೆ ನಮಗೆ. ನೀವು ಮಾಧ್ಯಮಕ್ಕೆ ಹೋಗಿ ಇದರ ಬಗ್ಗೆ ಹೇಳೋದು ಬಿಡಿ, ನಮಗೆ ಬಿಡಿ, ನಾವು ತೀರ್ಮಾನ ಮಾಡ್ತೀವಿ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ನಾನು ನಿಮಗೆ ಇಷ್ಟೇ ಹೇಳ್ತೀನಿ, ಇದರ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ.